ಹೆರ್ಕಲ್ ಗುರುಗಳಿಂದ ಆಶಯ ನುಡಿಗಳು ಸರ್. ಬಿರಾದಾರ್ ಗುರುಗಳಿಂದ ಆಶಯ ನುಡಿಗಳು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತ ಗುರುಗಳಿಗೆ ಮತ್ತು ವೇದಿಕೆಯ ಎದುರಿಗೆ ಇರುವ ಗುರುಗಳು ಒಂದು ರೀತಿ. ಯಾಕಂದ್ರೆ ಗುರು ವಂದನೆ ನೀವು ಮಾಡಿರಿ, ಈ ನಿಮ್ಮ ದೊಡ್ಡ ಗುಣ ಮತ್ತು ಸುಸಂಸ್ಕೃತ ಸಂಸ್ಕಾರಕ್ಕೆ ನಾವು ಗುರುಗಳೇ ವಂದಿಸಬೇಕಾಗಿದೆ. ಶ್ಲಾಘನೀಯ ಕೆಲಸ ಅಂತಾರಲ್ರಿ, ಇದಕ್ಕೆ ಶ್ಲಾಘನೀಯ ಕೆಲಸ. ಶ್ಲಾಘನೆ ಅಂದ್ರೆ ಮೆಚ್ಕೊಳ್ಳೋದು. ಅದಕ್ಕೆ ಇದು ಗುರುವಂದೇ ನೀವು ಮಾಡಿ ಈ ಒಂದು ದೊಡ್ಡ ಗುಣ ಕ್ರಿಯೇಟಿವ್ ಅಂತಾರೆ, ಕ್ರಿಯೇಟಿವಿಟಿ ಸೃಜನಾತ್ಮಕ ಅಂತ ಕೆಲಸ ನೀವು ಮಾಡಿರಿ. ಅದಕ್ಕೆ ನಾನು ನಿಮ್ಮನ್ನು ಬಹಳ ಹೊಗಳ್ತೀನಿ ಮತ್ತು ಮೆಚ್ತೀನಿ. ಇನ್ನು ಬರೀಗಳು ಸುಮಾರು 45 ವರ್ಷಗಳ ಹಿಂದೆ ಉಸ್ ಪಾರ್ ಅಂತ ಒಂದು ಹಿಂದಿ ಚಿತ್ರ ನೋಡಿದ್ದೆ ನಾನು. ಅದ್ರಾಗ ಒಂದು ಹಾಡದು, ಸಂಸಾರ है एक नदिया सुख दुख दो किनारे है ना जाने कहाँ जाए ये बहती धारे है ಅಂತ. ಸಂಸಾರ है एक नदिया सुख दुख दो किनारे है ये बहती धारे है ना जाने कहाँ जाए ಅಂದ್ರೆ ಎಲ್ಲರೂ ಒಂದೊಂದು ಕಡೆ ಹೋಗಿರಿ. ಸಂಸಾರ ಅಂದ್ರೆ ಒಂದು ನದಿ ಇದ್ದಂಗೆ, ಸುಖ ದುಃಖ ಎರಡು ಅದರ ಪಾತ್ರಗಳು, ಒಂದು ದಂಡೆಗಳು ಎಂದೂ ಕೂಡ ಹಿಂಗೆ ನೋಡಿ ಸಮಾಂತರ ರೇಖೆ ಇರ್ತದೆ. ಇದು ಇದ್ದಾಗ ಅದೇ ಇರೋದಿಲ್ಲ, ಅದಿದ್ದಾಗ ಇದು ಇರೋದಿಲ್ಲ. ನೋಡಿ ಒಬ್ಬೊಬ್ಬರ ಜೀವನ ಹೆಂಗೆ ಹೋಯ್ತು, ಹೆಂಗೆ ಆದ್ರಿ. ಅದಕ್ಕೆ ಇದು ಒಂದು ಹರಿಯುವ ಪ್ರವಾಹ, ಬಹತಿ ಧಾರ ಹೈ. ಹೊಸ ನೀರು ಬಂದಾಗ ಹಳೆ ನೀರು ಮುಂದೆ ಹೋಗಲೇಬೇಕು ಅನ್ನೋ ತತ್ವ. ಆ ಭಕ್ತಿಗೀತೆ ಹಾಡಿದಲ್ಲ ಮೊದಲಿಗೆ ಶಿವರಾಗ ಹೇಳಿದ ಬಡಿವಾರ ಯಾತಕ್ಕೆ ಅಂತ ಹೇಳಿ. ಒಂದನೇದು ಅಹಂಕಾರ ಪಡಿಬೇಡ್ರಿ. ಯಾರು ಅಥವಾ ಯಾವುದು ಯಾವಾಗ ಅವಶ್ಯಕತೆ ಬೀಳ್ತದೆ ಗೊತ್ತಿಲ್ಲ, ಅಥವಾ ಯಾರು ದೊಡ್ಡವರಿದ್ದವ್ರು ಸಣ್ಣವ್ರು ಆಗ್ಬೋದು, ಸಣ್ಣವ್ರದ್ದು ದೊಡ್ಡವ್ರು ನಾವು ನೋಡಿವಿ. ನಿಮ್ಮ ಊರಲ್ಲಿ ನೀವು ನೋಡಿ, ನಾವು ಉದಾಹರಣೆ ಕೊಡೋದು ಬೇಡ. ಅನೇಕ ಕಡೆ ನನ್ನ ದಂದ್ರಿಗೆ ಪರಿಚಯ ಅದಾರ. 4,500 ಭಾಳ ಇತಿಹಾಸ ಹಿಂದಿಂದ ಅಲ್ರಿ, 4,400 ಎಕರೆ ಇದ್ದಂಥ ಜಾಗೀರದಾರ ಮಂತನ ಇವತ್ತು ಬರೀ 12 ಎಕರೆ ಭೂಮಿ ಉಳ್ದಾವ. 12 ಎಕರೆ ಭೂಮಿ ಉಳ್ದಾವ. ಅವರೆಲ್ಲ ಬಿಜಾಪುರದಾಗ ಸಣ್ಣ ಪುಟ್ಟ ಕೆಲಸ ಮಾಡಕತ್ತ. ಅಥವಾ ಏನೂ ಇಲ್ಲದವರು ನನ್ನ ಮುಂದೆ ನಿಮ್ಮ ಕೊಂಡುಗಳಿಗೆ ಕೋಟ್ಯಾಧೀಶನೂ ಆಗ್ಯಾರ. ಅದು ಅವ್ರ ಪರಿಶ್ರಮ. ಕೆಲವು ಗಂಟತ್ತೆ ಅಂತಾರೆ, ಸುಳ್ಳಲ್ಲ ಅದು, ಸುಳ್ಳಲ್ಲ, ಗಂಟತ್ತೋದಲ್ಲ. ಕೊಡೋ ಭಗವಂತ ಅದೇನಂತಾರಲ್ಲ, ದೇನೇವಾಲ ದೇವದಿತ್ತ ಆಯ್ತು ಚಪ್ಪಲ್ ಪಾರ್ಗೆ ದೇತ. ಒಮ್ಮೆ ಹಿಂಗೆ ಹಾಕದ್ ನೋಡಿ. ಇವತ್ತು ನನಗೆ ಒಂದು ಮದುವೆ ಮುಗಿಸ್ಕೊಂಬಂದು, ಇನ್ನೊಂದು ಇವತ್ತು ನಿಮ್ಮ ಕಾರ್ಯಕ್ರಮ, ಇನ್ನೊಂದು ನಮ್ಮ ದೋರ್ರಲ್ಲಿ ಮದುವೆ ಮಿಸ್ ಆಯ್ತು. ಈಗ ಆಗತ್ತದ. ನಮ್ಮ ಶಿಷ್ಯ ಡಿಪ್ಲೊಮಾ ಇಂಜಿನಿಯರ್ ಕೊಂಡುಗೋಳಿ. ನಾನು ಕೊಂಡುಗೋಳಿ ಅವ್ರದ್ದೊಂದು ವಿಶೇಷತೆ ಭಾಳ ವಿಶಿಷ್ಟ ನೋಡೀನಿ. ಭಾಳ ದೊಡ್ಡ ಗುಣದವರು. ನೀವು ಕರ್ಸಿರೋದು ಹೊಗಳ್ತಾ ಇಲ್ಲ. ಭಾಳ ಜನ ದೋರ್ನಲ್ಲಿ ಕೊಂಡುಗೋಳಿ ಅಲ್ರಿ ಅವ. ಮತ್ತು ಈಗ ಶಿವಲೀಲಾ ಪಾಟೀಲ್ ಹೆಸರು ತೆಗೆದ್ರು. ಅಕ್ಕಿ ಬೇರೆ ಊರಕ್ಕಿ ತೀರ್ಕೊಂಡ್ರು. ಭಾಳ ಒಳ್ಳೆ ಹುಡುಗಿ, ಶಾಣೆ ಹುಡುಗಿ, ಭಾಳ ಸೋಷಿಯಲ್ ಹುಡುಗಿ, ದುರಂತ. ಭಾಳ ಜನ ಈಗ ನಮ್ಮ ಈ PSI ಆಗ್ಯಾನ ಮಂಜುನಾಥ್ ಮಾಂಗನಗಿರಿ ಅಂತ, ಅವನು ಕೊಂಡುಗೋಳಿ ಅವಲ್ಲ, ಬೇರೆ ಊರು, ಇಲ್ಲಿ ಬಂದವನೇ ಅವನು. ಅಂದರೆ ಭಾಳ ಜನರು ಬೀಗರು, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅತ್ತಿ ಮಕ್ಕಳ ಇಂಥವ್ರಿಗೆ ಆಶ್ರಯ ಕೊಟ್ಟು ಕಲಿಸುವಂಥ ಇದು ಗುಣ ಏನದ, ಅದು ಈ ಶರಣ ಸಂಸ್ಕೃತಿಯಿಂದ ಬಂದದ, ಕೇಶವರಾಜನ ಕಾಲದಿಂದ ಬಂದಂತ ನನಗೆ ಅನ್ನಿಸ್ತದೆ. ನಿಜವಾಗಿ ಮಡಿವಾಳೇಶ್ವರ ತಿರುಗಾಡದ ಊರೈತೆ ಅದು. ವೀರಗಂಟೆ, ಮಡಿವಾಳೇಶ್ವರ, ಮಾಚಿದೇವರು ಇಲ್ಲೆಲ್ಲ ತಿರುಗಾಡದ ಊರದು. ಅದಕ್ಕೆ ನಿಮ್ಮಲ್ಲಿ ಆ ಕೊಂಡುಗೋಳಿ ಊರೊಳಗೆ ಅಂತ ಒಂದು ಏನು ದೊಡ್ಡ ಗುಣ ಅಂತ ಅಲ್ಲಿ, ಅದನ್ನು ಭಾಳ ನಾ ಮೆಚ್చుಕೊಳ್ತೀನಿ. ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ವಿ. ಇನ್ನು ಸರ್ ಹೇಳಿದ್ರು ಇದೆ, ಈಗ ನಾವು ಎಲ್ಲ ಕಡೆನೂ ಹೋಗೋಣ ಅಂದ್ರೆ ಎಲ್ಲ ಮನೆಗಳಿಗೂ ನಾವು ಹೋಗಬೇಕು. ಕಷ್ಟದಲ್ಲಿದ್ದವ್ರಿಗೆ ಇದರಿಂದ ಮೇಲೆತ್ತಕ್ಕೂ ಪ್ರಯತ್ನ ಮಾಡಿ ಭಾಳ ಚಲೋ ಮಾತು ಹೇಳಿದರು ಸರ್. ನಾವು ಇನ್ನೊಂದು ವಿಚಾರ ಮಾಡಿದ್ದೇವೆ, ನಾನು 8 ವರ್ಷದಿಂದ ಇಲ್ಲೊಂದು ಕೋಆಪರೇಟಿವ್ ಸೊಸೈಟಿ ತೆಗಿಬೇಕು ಅಂತ ಪಾಟೀಲ್ ಜೋಡಿ ಮಾತಾಡಿದ್ರ ಬಗ್ಗೆ. 10 ವರ್ಷ ಹಿಂದೆ ಮಾತಾಡೀನಿ. ಆ ಸಿದ್ದು ಖಾನಾಪುರ ಅಂತ ಬಾದಾನ,
ಅವನ ಜೋಡಿ ಮಾತಾಡೀನಿ ನಾನು. ಅದು ಆಮೇಲೆ ಲಿಸ್ಟು ಮಾಡಿದೆ, ಯಾರ್ಯಾರು ಎಷ್ಟೆಷ್ಟು ಹುಡುಗರು ಇಲ್ಲೇ ಅದಾರ ಬೇರೆ ಕಡೆ ಅದಾರ ಅನ್ನೋದು ಲಿಸ್ಟ್ ಬರ್ತಾಯಿದ್ದೀನಿ. ನನ್ನ ಕಡೆ ಇತ್ತು, ಹುಡ್ಕಾಡ್ಬೇಕನ್ನೋದು ಇಷ್ಟೇ. ಕೋಆಪರೇಟಿವ್ ಸೊಸೈಟಿ ಮಾಡಿದರೆ ಅಲ್ಲಿ ನಿಮಗೆ ದುಡ್ಡಿದ್ದವರು ದುಡ್ಡು ಇಟ್ಟು ಅವಶ್ಯಕತೆ ಇದ್ದವ್ರಿಗೆ 5 ಬಡ್ಡಿ 3 ಬಡ್ಡಿ 2 ಬಡ್ಡಿ 10 ಬಡ್ಡಿ ತೊಗೋತಾರೆ. ನಿಮ್ಗೆ ಗೊತ್ತದ ಸೊಸೈಟಿಯಾಗ ಪಾಪ ಹೆಣ್ಮಕ್ಳಿಗೆ ಗೊತ್ತಿರಲಿಕ್ಕಿಲ್ಲ. ಅದರ ಬದಲು ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಅಂದರೆ ಭಾಳ 18% ಇಂಟ್ರೆಸ್ಟ್ ಬರ್ತದೆ. ಅಂದ್ರೆ 1.5 ಬಡ್ಡಿ ನಿಮಗೆ ಈ ವಾಸ್ತವಿಕ ಲೆಕ್ಕದಾಗ 1.5 ಬಡ್ಡಿ ಹಾಕೋದು 18% ಅಂದ್ರೆ. ಅದಕ್ಕೆ ನೀವು ಅದನ್ನು ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಅಂಥದನ್ನು ಮಾಡಿ ಸಮೀಪಿದ್ದವರು ಈ ಅವರದಿ ಭಾಳ ಒಳ್ಳೆಯದೊಂದು ಇದನ್ನು ತೆಗೆದ ಭಾಳ ಚಲೋ ಕೆಲಸ. ಹಂಗೆ ಮಾಡಿರಿ, ಅಂಥದ್ದು ಏನು ಮತ್ತೆ ಮಾಡಿರಿ, ಫ್ಯಾಕ್ಟ್ರೀಸ್ ಮಾಡಿರಿ, ಬೇರೆ ಬೇರೆ ರೀತಿಯಿಂದ ಸಾಲ ಸಿಗ್ತದೆ, ಸರ್ಕಾರದಿಂದ ಲೋನ್ ಸಿಗ್ತದೆ. ರೂರಲ್ದಾಗ ಮತ್ತೆ ಹೆಚ್ಚಿಗೆ ಲೋನ್ ಸಿಗ್ತದೆ. ರೂರಲ್ದಾಗ ಹೆಚ್ಚಿಗೆ ಲೋನ್ ಸಿಗ್ತದೆ. ಅದಕ್ಕೆ ಇಂದಿಷ್ಟು ಪರ್ಸೆಂಟೇಜೂ ಐತಿ. ಭಾಳ ಮಂದಿ ಕೆಲವರಿಗೆ ಗೊತ್ತಿಲ್ಲ ನಿಮ್ಗೆ ಸಾಲ ಎಲ್ಲಿ ಸಿಗ್ತೈತಿ ಹೆಂಗೆ ಸಿಗ್ತೈತಿ ಅನ್ನೋದು. ಅದಕ್ಕೆ ಕೆಲವು ಒಳದಾರಿಗಳು ಅದಾವ, ಮತ್ತು ಸಿಗ್ಲಾರ್ದು ಸಿಗೋಂಗೆ ಮಾಡೋಕೆ ಕೆಲವು ಒಳದಾರಿಗಳು ಅದಾವ. ಅದಕ್ಕೆ ನೀವು ಆ ರೀತಿಯೊಳಗೆ ಹೊರಗೆ ಮೇಲೆ ಬರ್ರಿ, ನಿಮ್ಮ ಜೂನಿಯರ್ಸ್ಗೂ ತಿಳಿಸ್ರಿ. ಅಂದ್ರೆ ನಿಮ್ಮಿಂದ ಇನ್ನೂ 10 ಮಂದಿ ಬೆಳಿಬೇಕು. ಜ್ಯೋತಿ ಸೇ ಜ್ಯೋತಿ ಜಗಾತೆ ಚಲೋ, ಪ್ರೇಮಕ್ಕೆ ಗಂಗಾ ಬಹಾತೆ ಚಲೋ ಅಂದೆ. ಅದಕ್ಕೆ ನಾವೊಬ್ಬರೇ ದೊಡ್ಡವ್ರು ಆಗಬಾರ್ದು. ಅದಕ್ಕೆ ಒಂದು ಕಡೆ ನಮ್ಮ ಹಿಂದಿ ಕಲಿಸುವಂತೆ ನನಗೆ ಆ ಅವಕಾಶ ದೇವರು ಮಾಡಿಕೊಟ್ಟಿದ್ದ. ಅವಾಗ ಇವು ಹೇಳ್ತಾನೆ ಕಬೀರ್ ದಾಸರು, ಬड़ा हुआ तो क्या हुआ पेड़ खजूर जैसा, बड़ा हुआ तो क्या हुआ पेड़ खजूर जैसा, पंथी को छाया तक नहीं फल लागे अति दूर, पंथी को छाया तक नहीं ಫಲ लागे अति दूर. ಅಂದ್ರೆ ಒಂದು ಶ್ರೀಮಂತ ಆದ ಖಜೂರಿ ಗಿಡಕ್ಕೆ ಆದ್ರೆ ಏನು ಬೇಕು, ಅವನು ಹಾದಿ ಹೋಗ್ರಿ ನೆರಳು ಇಲ್ಲ, ಫಲ ತಗೋಬೇಕಂತ ತಿನ್ನಬೇಕು ಅಂದ್ರೆ ಫಲನೂ ಕೈ ಸಿಗೋದು. ಹಂಗೆ ದೊಡ್ಡವ್ರು ಯಾರು ಆಗಬೇಡ. ನಿಜವಾಗಿ ಗೊಂಡೂರು ಹೈಸ್ಕೂಲು ನಾವೆಲ್ಲರೂ ಹೈಸ್ಕೂಲ್ ನಡೆದಾಕತ್ತೀವಿ. ಅಲ್ಲಿ ಅನ್ನ ಉಂಡೀವಿ. ಅಲ್ಲಿ ಎಲ್ಲರೂ ಯಾರು ನೌಕರಿ ಮಾಡ್ಯಾರ ಎಲ್ಲರದ್ದು ಜೀವನ ನಮ್ಗೆ ಚಲೋ ಆಗ್ಯಾವ. ಸರ್ 5 ವರ್ಷ ಫ್ರೀ ದುಡ್ದು, ನಾವು 4 ವರ್ಷ ದುಡ್ದಿವಿ. ಸರ್ ಬಿರಾಸರ್ ಸ್ವಲ್ಪ ತಡ ಬಂದರು, ಅವ್ರು 2 ವರ್ಷ 3 ಅವರು 2 ವರ್ಷ ಅವ್ರು ಫ್ರೀ ದುಡ್ದು. ಭಾಗ್ಯವರು ಸರ್ ನಾವು ಎಷ್ಟು ಕಷ್ಟಪಟ್ಟಿವಿ. ಕೆಲವು ನಿಮ್ಮ ಹಿರಿಯ ವಿದ್ಯಾರ್ಥಿಗಳು ನಿಮ್ಗೆ ಗುರ್ತದೆ. 4 ಆಮೇಲೆ ಇವತ್ತು ಹೂಗಾರ್ ಸರ್ ನಮ್ಮ ಜೊತೆ ಇಲ್ಲ. ಹದ್ರಿ ಇತಿಹಾಸ ಹೇಳ್ದ ಹೂಗಾರ್ ಸರ್ ನೆನಪಾಯ್ತು ನನಗೆ. ಮಕಣಾಪುರ ಸರ್ ನಮ್ಮ ಜೊತೆ ಇಲ್ಲ, ಅವ್ರು ನೆನೆಸ್ಕೊತೀವಿ. ಅವ್ರಿಗೆ ಭಗವಂತ ಅವ್ರಿಗೆ ಶಾಂತಿ ಕೊಡಲಿ. ಅವರೆಲ್ಲ ಮಕ್ಕಳಿಗೆ ಒಳ್ಳೆಯದಾಗೆ. ಮಕಣಾಪುರ ಎಷ್ಟು ಮುಗ್ದಿದ್ದ, ಹಿರಿಯ ಮಗ 1 ಪೈಸಾ ನೌಕರಿ ಆದ, 2ನೇದ ನಿಂಗನಗೌಡ ಕಂಡಕ್ಟರ್ ಆದ, ಆಕೆ ಸವಿತಾ ಆಕಿ ಗಂಡ ಚಲೋ ಪೊಲೀಸ್ ಆದ. ಆಗ ಮದುವೆ ನಾವೆಲ್ಲ ಹೋಗಿದ್ದೀವಿ. ಸವಿತಾ ಮದುವೆ ನಾಟಕ ಕೊಟ್ಟು ನಾವೆಲ್ಲ ಹೋಗಿದ್ದೀವಿ. ಈಗೂ ಫೋನ್ನಾಗ ಕಾಂಟ್ಯಾಕ್ಟ್ದಾಗ ಅದಾರು ನನಗೆ. ಎಲ್ಲ 3 ಮಕ್ಕಳಿಗೆ 1 ಪೈಸಾ ಎಲ್ಲ ನೌಕರಿ ಆಯ್ತು. ಆ ಮನುಷ್ಯನೂ ಹಂಗೆ ಇತ್ತು, ಅದ್ರ ಫಲ ಸಿಕ್ತು. ನಮ್ಮ 5-6 ವರ್ಷ ಸಣ್ಣವರು ಸರ್, ಅವರು 6-7 ವರ್ಷ ಜೂನಿಯರ್ಸ್. ಇನ್ನು ಅತ್ಯಂತ ನ್ಯಾಯವಂತ ನಿಷ್ಠಾವಂತ ಖೈನೂರ್ ಸರ್, ನನಗೊಬ್ಬವರು ತಮ್ಮ ಅನೇಕ ವಿಷಯಗಳು ಭಾಳ ಚಂದ ಸಲಹೆ ಕೊಡ್ತಿದ್ರು, ಭಾಳ ಚಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಕೊಡ್ತಿದ್ರು. ಇಲ್ಲಿ ಬಂದು ನಮ್ಮನೆಗೆ ಇರ್ತಿದ್ರು. ಕೆಲವೊಮ್ಮೆ ಶುಗರ್ ಇತ್ತು ಅವ್ರಿಗೆ ಇತ್ತಿತ್ಲಾಗ. ಮತ್ತು ನಂದು ಹೊಡಿ ದವಾಖಾನೆ ಅವ್ರು ನನ್ನ ಗಾಡಿ ಇರ್ತಿದ್ದಲ್ಲ, ಗಾಡಿ ಮೇಲೆ ಕರ್ಕೊಂಡೋಗಿ ಶುಗರ್ ಚೆಕ್ ಮಾಡಿಸಿ ತಡ ಲಘು ಸಮಯ ಇದ್ದರೆ ಕಳಿಸ್ಕೊಡ್ತಿದ್ದೆ. ಇಲ್ಲಿಗಂದ್ರೆ ಮನೆಗೆ ಇಟ್ಕೊಂಡು ಕಳಿಸ್ತಿದ್ದೆ ದಂಡು ಸರ್ಗೆ ಅವ್ರಿಗೆ. ನಾನು ನಮ್ಮ ಮನೆ ಒಳಗೆ ನಾನು ಎಂದೂ ಮಿಸ್ ಮಾಡ್ಬೋದು. ನಾನು ಒಬ್ಬನೇ, ನನಗೆ ನೋ ಸಿಸ್ಟರ್ಸ್ ನೋ ಬ್ರದರ್ಸ್, ಐ ಆಮ್ ಓನ್ಲಿ ಚೈಲ್ಡ್ ಆಫ್ ಮೈ ಪೇರೆಂಟ್ಸ್. ಸೊ ನನಗೆ ಭಾಳ ಕೊಂಡುಗೋಳಿ ನನಗೆ ಎಲ್ಲವನ್ನೂ ಕೊಟ್ಟ. ಕೊಂಡುಗೋಳಿಯಿಂದ ನಾನು ತೃಪ್ತಿಕರವಾದ ಜೀವನವನ್ನು ಸಾಗಿಸ್ತೀನಿ. ಅದಕ್ಕೆ ನಾನು ಅನ್ನಿಸ್ತೀನಿ ಕೊಂಡುಗೋಳಿ ಜನರು ನನಗೆ ಕೊಟ್ಟಂಥ ಅನೇಕ ಸಂದರ್ಭಗಳಲ್ಲಿ ತಮಗೆ ಗೊತ್ತದ ಕೊಂಡುಗೋಳಿಯವರು ನನಗೆ ಭಾಳ ಸಪೋರ್ಟ್ ಕೊಟ್ಟರು. ಭಾಳ ಎಲ್ಲ ಜಾತಿನ ಪೂಜೋ ಸಾಧು ಕಿ ಪೂಜ ಲಿಜಿಯೇ ಜ್ಞಾನ, ಮೂಲ ಕರೋ ತಲವಾರ್ ಕಿ ಪಡರದ ಮಯಾನಂದ. ಮಯಾನ ಅಂದ್ರೆ ಖಡ್ಗವನ್ನು ಇಡುವ ಒರೆ ಅಂತಾರೆ. ಅದಕ್ಕೆ ಒರೆ ಅಂತಾರೆ. ಅದಕ್ಕೆ ಖಡ್ಗ ಇಡುವುದು, ಅದು ಒಳಗೆ ಕಟ್ಟಿಗೆ ಇರ್ತದೆ, ಮ್ಯಾಗ ಚರ್ಮದ ಇರ್ತದೆ. ನಮ್ಮನೆಗೆ ನನಗೆ ಗೊತ್ತದ. ಹಂಗೆ ಮೂಲ ಕರೋ ತಲ್ವಾರ್ ಕಿ ಜಾತಿನ ಪೂಜೋ ಸಾಧು ಕಿ ಪೂಜ ಲಿಜಿಯೇ ಜ್ಞಾನ. ಒಬ್ಬ ವ್ಯಕ್ತಿ ಕಡೆಯಿಂದ ನಾವು ಅವನ ಕಡೆಯಿಂದ ಜ್ಞಾನವಂತವಲ್ಲ. ವ್ಯಕ್ತಿಯ ಜಾತಿ ಸಂಬಂಧ ಇಲ್ಲ. ವ್ಯಕ್ತಿ ನೈಸರ್ಗಿಕ, ಜಾತಿ ಕೃತಕ, ಕೃತ್ರಿಮ. ಇದು ಅದಕ್ಕೆ
ವ್ಯಕ್ತಿಗೆ ನಾವು ಬೆಲೆ. ಈ ಪ್ರೀತಿ ಪ್ರೇಮ ಈ ಸಂಬಂಧದ ಕೊಂಡಿ ಏನದಲ್ಲ ಇದು ಬಹಳ ಮುಖ್ಯ. ಏನು ನಾವು ಕೊಂಡಿ ನಮ್ಮನ್ನು ಸರ್ ಇವರು ಗುಳಸಂಗೀತ ಅವ್ರು ನೆನಪದ ಅವ್ರು ನೆನಪಿಲ್ಲ ನನಗೆ ನೆನಪದ ಸಣ್ಣ ಇದ್ದವ ವರ್ಷ ಬಂದು ನಮ್ಮಲ್ಲಿ ಸರ್ ನೀವು ಭಾಷಣ ಸ್ಪರ್ಧೆ ಏರ್ಪಡಿಸಿ ನಾವು ರೊಕ್ಕ ಕೊಡ್ತೀನಿ 100 ದಿವಸ ಅವಾಗ 100 ವರ್ಷ 1000 ಇದ್ದಂಗ್ರಿ ಅದು. ಅವ್ರು ಬಂದು ರೊಕ್ಕ ಕೊಡೋರು ಸರ್ ನೆನಪದ 150 ಕೊಡೋರು ಅಥವಾ 300 ಕೊಡೋರು. ಮೊದಲು ಬಂದವ್ 100 ಕೋಟಿ ಸರ್, ಆಮೇಲೆ ಬಂದವಂಗೆ 50 ಕೋಟಿ, ಮೂರೇ ಬಂದವ್ ಎರಡನೇ ಬಂದವ್ 50 ಕೋಟಿ, ಮೂರೇ ಬಂದಂಗೆ 75-50 ಕೋಟಿ ಸರ್. ಆ ಒಂದು ಗುಣ ಅವ್ರ ಫಾದರ್ನ ಇನ್ನೂ ಮಾಡ್ತಿಲ್ಲ. ಅವ್ರು ಎಷ್ಟು ವರ್ಷದ ಬರೋರು ಅವರು ಕುಂತು ನಕ್ಕಿಂದ ರೊಕ್ಕ ಕೊಟ್ಟು ಹೋಗ್ತಿರೋರು. 300 ರೂಪಾಯಿ ಕೊಟ್ಟರು ಸಹ ಒಬ್ಬಗೆ 100, ಒಬ್ಬಗೆ 75, 50 ಸಮಾಧಾನಕ್ಕೆ ಒಂದು 50 ಕೋಟಿ ಸರ ಭಾಳ ಸಲ ಅದನ್ನು ನಾವು ನೆನಪು ನಮಗೆ ನಮ್ಮ ಉಸಿರು ಕೂಡಿ ಮತ್ತು ಫಂಕ್ಷನ್ದಾಗ ಅಟೆಂಡ್ ಆಗೋರು. ವಾಸ್ ಟೇಕಿಂಗ್ ಪಾರ್ಟ್ ಇನ್ ದ ಫಂಕ್ಷನ್. ಸೊ ಇದು ಉದಾರ ಗುಣ ಅಂತಾರೆ, ಇದಕ್ಕೆ ದೊಡ್ಡ ಗುಣ ಅಂತಾರೆ. ನಾವೇ ಸಂಕುಚಿತ ಮನೋಭಾವದೊಳಗೆ ನಾವು ಹೋಗೋದು. ಮತ್ತು ನೀವೆಲ್ಲ ಭಾಳ ಚಂದ ಬರ್ಕೊಂಡು ಬಂದಿದ್ರಿ ಕಾಗದೊಳಗೆ, ನಾವಿನ್ನೂ ಬರೋದಿಲ್ಲ. ಸುಮ್ಮ ಹಂಗೆ ಬಂದೀವಿ. ಏನು ನೆನಪದ ನಿಮ್ಮ ಜೋಡಿ ಏನು ಅಲ್ಲೇ ಇಲ್ಲೆಲ್ಲ ನಿಬಂಧ ಬರ್ಕೊಂಡು ಬಂದಿದ್ರಿ. ಏನಾದರೂ ತಪ್ಪುಗಳಾದರೂ ಕ್ಷಮಿಸಿ, ನಾನು ಇಂದು ಹಿಂಗೆ ಬರುತ್ತೇನೆ, ಯಾವುದಾದ್ರೂ ಕ್ಷಮಿಸಿ. ಸರ್ ನನಗೆ ಇವರೆಲ್ಲ ಏನು 7-8 ಜನ ಇದ್ರಲ್ಲ, ಇವರೇ ನನ್ನ ಬ್ರದರ್ಸ್. ಸರ್ ಮಗನ ಹೋಗಾರ ಸಂಬಾಯ್ದ ಮನುಷ್ಯ. ಅವರಿಗೆ ಆರೋಗ್ಯ ಕೆಟ್ಟವರು ತೀರ್ಕೊಂಡು ಒಳ್ಳೆಯ ಸಂಬಾಯ್ದ ಮನುಷ್ಯ, ಭಾಳ ಸಂಬಾಯ್ದ ಮನುಷ್ಯ ಹೋಗಾರ ಸರ್. ಆರೋಗ್ಯ ಕೆಟ್ಟು ಅವ್ರ ಆಯುಷ್ಯ ಅಷ್ಟೇ ಇತ್ತು, ನೆನೆಸ್ಕೋತೀವಿ ನಾವು ಇನ್ನು. ಆದರೆ ಅವ್ರದ್ದು ಏನು ಗುರುತು ಶ್ರೀಮತಿ ಅಷ್ಟೇ ಅದರ ಮಕ್ಕಳು ಇರಲಿಲ್ಲ ಅವರಿಗೆ ಅಷ್ಟೇ. ಅದೆಲ್ಲ ನಮ್ಮಲ್ಲಿ ಎಲ್ಲರೂ ಅಲ್ಲಿ ಕೊಂಡುಗೂಡಿ ಬಂದವರು ನೌಕರಿ ಮಾಡಿ ಅವ್ರು ಏನಿದ್ದೀವಿ ಎಲ್ಲರೂ ಆರ್ಥಿಕವಾಗಿ ಮೇಲ್ಮಟ್ಟಕ್ಕೆ ಬಂದೀವಿ. ಇದನ್ನು ನಾವು ಮರೆಯೋದಿಲ್ಲ. ಆರ್ಥಿಕವಾಗಿ ನಾವು ಮೇಲ್ಮಟ್ಟಕ್ಕೆ ಬಂದೀವಿ. ಕೈನೂರು ಸರ್ ಬರೋ ಮೋಸ್ಟ್ಲಿ ಅವ್ರದ್ದು 20 ಎಕರೆ ಹೊಲ ಇತ್ತು, 70 ಎಕರೆ ಆಯ್ತು ಅವ್ರದ್ದು. ನಾನು ಕರ್ಕೊಂಡೇ ವಾರ ಮಾಡೋರು ಅನೇಕ ಸಲ. ಅಲ್ಲಿ ಪ್ಲಾಟ್ ತೊಗೊಂಡಿದ್ರು 2 ಮಕ್ಕಳು, ನಾನು ಕರ್ಕೊಂಡೇ ಮಾಡೋರು ಅನೇಕ ಕೆಲಸಗಳು ನಾನು ಕರ್ಕೊಂಡೇ ಮಾಡ್ತಿರೋ. ನನಗೆ ಹೇಳಿ ಕೇಳಿ ಸಲಹೆ ತೊಗೊಂಡೆ ಮುಂದೆ ಹೋಗ್ತಾರೆ. ಇಷ್ಟೊಂದು ನಮ್ಮಲ್ಲಿ ಪ್ರೀತಿ ಬಾಂಧವ್ಯ ಇತ್ತು. ಕೈನೂರು ಹೋಗಾರವರು ಎಲ್ಲ ಏನು ಕೇಳ್ತಾರೆ. ಮಕ್ಕಳಪ್ಪ ಸರ್ ಅಂತರು ಅಗ್ದಿ ಸಣ್ಣ ತಮ್ಮ ಇದ್ದಂಗೆ, ಭಾಳ ಸಣ್ಣ ತಮ್ಮ ಇದ್ದಂಗೆ, ಮುಕ್ತ ಮನುಷ್ಯ, ಭಾಳ ಮುಕ್ತ ಮನುಷ್ಯ. ಮತ್ತು ಸರ್ ನಮ್ಮನ್ನು ಅವ್ರ ಟೀಚರ್ ನಾವು ಟೀಮ್ ಮ್ಯಾನೇಜರ್ ತೊಗೊಂಡು ಒಮ್ಮೊಂದು ಸಣ್ಣ ಪ್ರಸಂಗ ಹೇಳ್ತೀನಿ. ಏನಾಯ್ತು ಇದಕ್ಕೆ ಭಾಳ ಮಜಾ ಆಗ್ತೈತಿ. ಕಲ್ಗೇರಿ ರನ್ನಿಂಗ್ ರೇಸ್ ಇತ್ತು, ಎಲ್ಲ ನೋಡಿದ್ವಿ, ದೊಡ್ಡವರು ನೋಡಿದ್ವಿ, ವಿಚಾರ ಮಾಡಿದ್ವಿ. ಕೊಳ್ಳಾರಿ ಬ್ರದರ್ಸ್ ಇಬ್ಬರು ಇದ್ರು ನನ್ನ ಕಡೆ. ಅವಾಗ ಸುಬ್ಬನು ಇದ್ದ, ಆಮೇಲೆ ಇವು ಈರಪ್ಪನ ಮಗ ಅವನ ಹೆಸರೇನು ಹೆಸರು ಮರ್ತೀನಿ, ಅವನಿದ್ರು. ಐಡಿಯಾ ಮಾಡಿದ್ವಿ, ಹಿಂಗಾದ್ರೆ ಆಗೋದಿಲ್ಲ. ಕೆಲವೊಮ್ಮೆ सीधी उंगली से घी नहीं निकाला जाता है, उंगली टेढ़ी करनी ही चाहिए वरना घी नहीं निकाला जाता है. 100 ಮೀಟರ್ ರೇಸ್ ಇತ್ತು. ಅಲ್ಲಿ ನಿಂತು ಬಿಡಿಸಿದ್ದು ದೊಡ್ಡವನ ಈರಪ್ಪನ ಮಗನ್ನ. ಅವ್ನು ಬಿಡಿಸಿ ಇಲ್ಲಿ ಸುಬ್ಬು ನಿಳ್ಕೊಂಡು ನಿಂತಿದ್ದ. ಅರ್ಧ ಆದಿ ಬಂದು ಭಾರಿ ತಗೋತಿದ್ದ. ಗುಂಪಿನಾಗ ಯಾರು ನೋಡ್ಲಿಲ್ಲ, ಪಟ್ನ ಹೋಗಿ ಮಂದ್ಯ ಬಿಟ್ಬಿಟ್ಟೆ ನಾನು. ಮತ್ತೇನು ಮಾಡಲಿ, ಪ್ರೈಸ್ ಬರಲಿಲ್ಲ. ಇಲ್ಲಿಕಂದ್ರೆ ಅದ್ರಾಗೂ ಹೈಸ್ಕೂಲ್ ಪ್ರೈಸ್ ಬರ್ತಿರ್ಲಿಲ್ಲ. ಮತ್ತೆ ಸರ್ ನೀವು ಹೋಗ್ರಿ ಟೀಮ್ ಮ್ಯಾನೇಜರ್ ಆಗನವ್ರು, ಮತ್ತೆ ಏನು ತೊಗೊಂಬರ್ಬೇಕಲ್ಲ. ರಿಯಲಿ ಅವ್ನು ಮಂದಿ ಗೊತ್ತಾಗಲಿಲ್ಲ. ಅವಣ್ಣ ತಗೊಂಡೆ ಕರ್ತಾರೆ ನೋಡಕ. ಅವ್ನು ಪಟಕ್ನಾಗ ಕೊಂಡು ನೀವು ಬಿಟ್ಬಿಟ್ಟೆ. ರನ್ನಿಂಗ್ ಕೊಂಡು ಫಸ್ಟ್ ಓಡಿದ್ದು ಇಬ್ಬರು ಕೂಡಿ ಬಳ್ಳಾರಿ ಸುಬ್ಬ ಅವ್ರ ಅಣ್ಣ ಫಕೀರಪ್ಪನ ಮಗ. ಬೆಂಗಳೂರು ಇರ್ತಾವ ನೋಡಿ, ದಪ್ಪಾಗಿರಿ ಭಾಳ ಖಾರ ಮಾಡ್ಯಾರ. ಅವನ್ನ ಬಿಟ್ಟಿದ್ದು ಮತ್ತೆ ಏನು ಮಾಡೋದು. ಮತ್ತೆ ಏನು ಮಾಡೋ ನಾವು ಇದ್ರ ಹೋಗಿರ್ತೀವಿ ನಾವು. ಇದು ಏನು ಡಿಸ್ಕಸ್ ಅಲ್ಲಿ ಇರ್ತಿತ್ತು ಶಾರ್ಟ್ ಪುಟ್. ನಮ್ಮಲ್ಲಿ ಶಾರ್ಟ್ ಪುಟ್ ಹೆಸರು ಬರ್ಸ್ಕೊಳ್ಳೋದು. ಶಾರ್ಟ್ ಪುಟ್ ಇಲ್ಲ, ನಾವು ಬರ್ಸಿ ನಾವು ಕೊಟ್ಟಿವಿ. ನಾವು ಐದು ನಮ್ಮದು ತೊಗೊಂಬರ ಹೆಂಗ ನಾವು ಏನ್ರಿ ಮರ ಯಾರು ಇಲ್ಲ ಆಯ್ಕೊಂಡು ಒಂದು ಫಸ್ಟ್ ಕೊಟ್ಬಿಟ್ಟು ಭೀಮನಂತ ದೊಡ್ಡ ಆಳು ನೋಡಿ ಶಾರ್ಟ್ ಪುಟ್ ಬರೆಸ್ಬಿಟ್ರೆ ನಾವು ಶಾರ್ಟ್ ಪುಟ್ ಒಂದು ಫಸ್ಟ್ ನಮ್ಮದು. ಅದ್ರಾಗ ಒಂದು ಬರ್ತೀವಿ, ಒಂದು 2-3 ಸರ್ಟಿಫಿಕೇಟ್ ತೊಗೊಂಡ್ಬಂದ್ಬಿಡ. ಮತ್ತೆ ಮಕ್ಕಳ ಬರ್ತಾರೆ ಪಾಪಿ ಅವರು ಇದು ಮಾಡೋರು ಸುಮ್ಮಿರೋರು ಇವರು. ಈ ಖೋಖೋದ ಹಂಗೆ ಆಗೋದು. ಲೇಡೀಸ್ ಕಬಡ್ಡಿ ಟೀಮ್ ಮಾಡಿದ್ದೇನೆ ನೆನಪದ. ಆಕೆ ಮಂಜುಳ
ಮಂಜುಳಾರ್ ಬ್ಯಾಚ್ ಇದ್ದಾಗ ನಾ ಕಬಡ್ಡಿ ಟೀಮ್ ತಯಾರು ಮಾಡಿದ್ದೆ. ನಿಮ್ ನೆನಪಿರ್ಬೋದು, ನೋಡಿರ್ಬೋದು ನೀವು. ಇದು ಹೊಡೆದ್ರು, ಲೋಕಲ್ ಹೊಡೆದ್ರು, ಆಮೇಲೆ ಕೋರವಾರದವ್ರು ಚಲೋ ಹುಡುಗಿರು ಅವ್ರು ಹೊಡೆದ್ರು, ಅವ್ರನ್ನೂ ಲೋಕಲ್ ತಾಲೂಕಕ್ಕೂ ಇದೆ. ನಾ 15 ದಿವಸ ಕೋಚಿಂಗ್ ಮಾಡಿದ್ದೆ ಅಷ್ಟೇ ಅವ್ರಿಗೆ, ಕೇವಲ 15 ದಿವಸ. ನಮ್ಮಲ್ಲಿ ಇಲ್ಲಿ ಮಾಡ್ತಾರೆ ನೋಡ್ರಿ, ಮೂರಾಗ ಬಸ್ವರ ಏನೂ ಸಂಬಂಧ ತಯಾರು ಮಾಡೋದು. ಇಷ್ಟು ಚಂದ ಆಡಿದ್ರಿ, ತಾಲೂಕ ಹೊಡೆದ್ರು ಅವ್ರು. ವಿಚಿತ್ರ ಅಂದ್ರೆ ಮಂಜುಳ ಎಷ್ಟೇ ಬ್ಯಾಚ್ ನಿಮ್ಗೆ ಸೀನಿಯರ್ ಜೂನಿಯರ್ ಗೊತ್ತಾಗಲಿಲ್ಲ. ಸೀನಿಯರ್ನ ಅದ್ರಾಗ ಇವರು ಜೂನಿಯರ್ ಗುಬ್ಬೆವಾಡ ಚಂದೂನ್ ಅಕ್ಕನೂ ಇದ್ಲು, ಅಕ್ಕ ಅಂತ ತಂಗಿ ಸರೋಜಿ ಅವರೆಲ್ಲ ಇದ್ರು. ಲೇಡೀಸ್ ಕಬಡ್ಡಿ ಟೀಮ್ ಭಾರಿ ಗಾಬರಿ ಆಗ್ಬಿಟ್ರು, ಬಿಬಿಂಗಣಿ ಎಲ್ಲ ಹೊಡ್ಕೊಂಡು ಹೋದ್ರು. ಒಳ್ಳೆ, ಭಾಳ ಒಳ್ಳೆ. ನಾನು ನೆನೆಸ್ತೀನಿ, ನನಗೆ ಎಲ್ಲ ಧರ್ಮ ಜಾತಿಯವರು ನನಗೆ ಬೆಂಬಲ ಕೊಟ್ಟಿರಿ, ನನಗೆ ಗೌರವ ಕೊಟ್ಟಿರಿ, ನಂಗೆ ನೆನಪದ, ನಾನು ಮರೆಯೋದಿಲ್ಲ. ಅದಕ್ಕೆ ಈ ವರ್ಷದಿಂದ ನಾನು ಈಗ ನಾಳೆ ಹೋಗುವ ವಿಚಾರದಾಗ ಇದ್ದೀನಿ. 5,000 ರೂಪಾಯಿದು 200 ರೂಪಾಯಿಗೆ 10 ಡಜನ್ ಇಲ್ಲ 740 20 ಡಜನ್ ಬರ್ತಾರೆ. 5,000 20 ಡಜನ್ ಹುಡುಗ ಬರ್ತವೆ. 10th ಕ್ಲಾಸ್ನಾಗಿರೋರಿಗೆ ಮತ್ತು 10th ಪಾಸ್ ಆದವ್ರಿಗೆ, ಯಾರು ಸ್ವಲ್ಪ ಟಾಪ್ನಾಗ ಇರ್ತಾರಲ್ಲ, ರಿಸ್ಟ್ರಿಕ್ಷನ್ ಬಂದಿರ್ತಾರೆ, ಕೊಡಬೇಕು ನಾವು ಅವನಿಗೆ ತೊಗೊಂಡು ಹೋಗಿ ಹೊತ್ತಾಳೆ ಹೋಗ್ಬೇಕು. ಇನ್ನು ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ರಿಸಲ್ಟ್ ಬರಬೇಕಾಗಿತ್ತು, ಅದಕ್ಕೆ ನಾವು ವೇಟ್ ಮಾಡಿದೆ. ಆಮೇಲೆ ಒಂದಿಷ್ಟು ಬೇರೆ ವಿಚಾರ ಮಾಡಬೇಕು, ಪರ್ಮನೆಂಟ್ ಆಗುತ್ತೆ ವಿಚಾರ ಮಾಡೀನಿ. ಸೊ ಸಂತೋಷ ಎಲ್ಲ ಭೇಟಿಯಾಗಿ ನಕ್ಕೊಂತ ಇರಬೇಕು, ಆಯುಷ್ಯ ಹೆಚ್ಚಾಗ್ತದೆ. ಅದಕ್ಕೆ ಆಮೇಲೆ ಸಾಧ್ಯ ಆದಷ್ಟು ಈಗ ನೀವು 16 ಒಂದು 25 40 40 ಸಮೀಪ ಇದ್ದೀರಿ. ಆದರೆ ಒಂದು ಸಂತೋಷ ಅಂದರೆ 40, ಅದು ಯಾರಿಗೆ 40 ಬಂದಿಲ್ಲ, ಅದನ್ನ ನೋಡಿ ನಮಗೆ ಸಂತೋಷ. ಆರೋಗ್ಯ ಚಲೋ ಎಲ್ಲರದು. 40 ಒಳಗೆ ಹೊರಗಿದ್ದೀರಿ, ಆದರೆ ಯಾರಿಗೆ 40 ಬಂದಿಲ್ಲ. ಇದು ದೊಡ್ಡ ಸಂತೋಷ. ಆರೋಗ್ಯ ಚಲೋ ಅದ, ಜವಾರಿ ಇದ್ದೀರಿ. ಹುಡುಗರು ನೀವು ಸಾಧ್ಯ ಆದಷ್ಟು ತಣ್ಣೀರು ಸ್ನಾನ ಮಾಡಿರಿ, ಭಾಳ ಆರೋಗ್ಯ ಚಲೋ ಇರ್ತದೆ. 55 ಆದಮೇಲೆ ಬೇಕಾದ್ರೆ ಸ್ವಲ್ಪ ಬಿಸಿಲು ಮಾಡ್ಬೋದು. ನಾನಂತೂ ಇವತ್ತಿನವರೆಗೂ ತಣ್ಣೀರು ಸ್ನಾನ ಮಾಡ್ತೇನೆ. ನಾನು 7ನೇ ವರ್ಗಕ್ಕೆ ಶುರು ಮಾಡಿ, ನಾನು 72ನೇ ಇಸ್ವಿಗೆ 71ನೇ ಇಸ್ವಿಗೆ ಇಲ್ಲಿವರೆಗೂ ನಾನು ತಣ್ಣೀರು ಸ್ನಾನ. ಸೊ ಪಾಲಿಸ್ರಿ, ನಿಮ್ಗೆ ಒಳ್ಳೇದಾಗ್ತದೆ, ದೇವರು ಒಳ್ಳೇದು ಮಾಡಿ.